ಬಿಗ್ ಬಾಸ್ ಸೀಸನಲ್ಲಿ 17 ಜನ ಕಂಟೆಸ್ಟೆಂಟ್ಸ್ ಮನೆ ಒಳಗಡೆ ಬಂದರು. ಆದರೆ ಕೊನೆಗೆ ಉಳ್ಕೊಂಡಿರೋಂಥದ್ದು 6 ಜನ ಕಂಟೆಸ್ಟೆಂಟ್ಸ್. ಸೊ ಇದರಲ್ಲಿ ಹೆಣ್ಣು ಮಕ್ಕಳು ಸಹ ಕಂಟೆಸ್ಟೆಂಟ್ಸ್ ಆಗಿ ಬಂದಿದ್ದರು. ಸೊ ಈಗಾಗಲೇ ಬಿಗ್ ಬಾಸ್ ಮಾಡಿರೋಂಥ ಕಂಟೆಸ್ಟೆಂಟ್ಸ್ ಪೈಕಿ ಈಗ ಟಾಪಲ್ಲಿರುವಂಥದ್ದು ಸಂಗೀತ ಅಂತಲೇ ಹೇಳ್ಬೋದು. ಟಾಪ್ 1 ಫಿನಾಲೆಗೆ ಕ್ವಾಲಿಫೈ ಆದಂಥವ್ರು ಸಹ ಸಂಗೀತ ಅವರೇ. ಸೊ ಇವರು ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲಬೇಕಾ ಬೇಡ ಅನ್ನೋದ್ರ ಬಗ್ಗೆ ಒಂದಷ್ಟು ಪೋಸ್ಟರ್ಸನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕಾದ್ರೆ ಒಂದಷ್ಟು ಇಂಟ್ರೆಸ್ಟಿಂಗ್ ಕಮೆಂಟ್ಸ್ ಬಂದಿದೆ. ಅಂದರೆ ಅವ್ರು ಗೆಲ್ಲೋದು ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಪಬ್ಲಿಕ್ ಯಾವ ಥರ ರಿಯಾಕ್ಟ್ ಮಾಡಿದ್ದಾರೆ ಅಂತ. ಸೊ ಇದು ನನ್ನ ಪರ್ಸ್ನಲ್ ಕಮೆಂಟ್ಸ್ ಅಲ್ಲ, ಇದು ನಮ್ಮ ಚಾನಲ್ ಕಮೆಂಟ್ಸು ಅಲ್ಲ, ಇದು ನಿಮ್ಮಗಳ ಕಮೆಂಟ್ಸ್. ಅವ್ರು ಗೆಲ್ಲಬೇಕಾ ಬೇಡ ಅನ್ನೋದ್ರ ಬಗ್ಗೆ ಇರುವಂಥ ಕಮೆಂಟ್ಸ್. ನನಗೆ ನನ್ನ ಪ್ರಕಾರ ಹೇಳೋದಾದರೆ ಇಷ್ಟು ಸೀಸನ್ಸಲ್ಲಿ ಅಂದರೆ ಟೋಟಲ್ 10 ಸೀಸನಲ್ಲಿ ಒಂದು ಸೀಸನಲ್ಲಿ ಮಾತ್ರ ಒಬ್ಬ ಲೇಡಿ ಕಂಟೆಸ್ಟೆಂಟ್ಸ್ ಗೆದ್ದಿರೋದು, ಅದು ಶ್ರುತಿ ಮೇಡಮ್ ಅವರು. ಸೊ ಅವ್ರು ಆದಮೇಲೆ ಯಾರೂ ಸಹ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಅಟ್ಲೀಸ್ಟ್ ಈ ಸೀಸನಲ್ಲಾದರೂ ಹೆಣ್ಣು ಕಂಟೆಸ್ಟೆಂಟ್ಸ್ ಗೆಲ್ಲಬೇಕು, ಅದು ಸಂಗೀತನೇ ಗೆಲ್ಲಬೇಕು ಅಂತ ಪಬ್ಲಿಕ್ ಹೇಳ್ತಾ ಇದ್ದಾರೆ. ಸೊ ಇನ್ನು ನೋಡೋಣ ಕಮೆಂಟ್ಸ್ ಇನ್ನು ಯಾವ ರೀತಿ ಎಲ್ಲ ಇದೆ ಅಂತ. ಅದ್ರಲ್ಲಿ ಮೊದಲನೇ ಕಮೆಂಟ್ಸ್ ನೋಡ್ತಾ ಹೋದರೆ, ಸಂಗೀತ ಡಿಸರ್ವ್ಸ್ ಫಾರ್ ಟಾಪ್ 3, ಟಾಪ್ 1 ಆರ್ ಟಾಪ್ 2 ಆರ್ ಟಾಪ್ 3. One of the main pillar of this season, one of the blockbuster contestant in Big Boss season 10, straightforward one of the strong lady in this season. ಸೊ ಅವ್ರು ಹೇಳ್ತಿದ್ದಾರೆ ಒಂದು ಸ್ಟ್ರಾಂಗ್ ಲೇಡಿ ಹೌದು, ಒಂದು ಸ್ಟ್ರಾಂಗ್ ಪಿಲ್ಲರ್ ಹೌದು, ಮತ್ತು ಸ್ಟ್ರೈಟ್ ಫಾರ್ವರ್ಡ್ ಹೌದು, ಬ್ಲಾಕ್ ಬಸ್ಟರ್ ಕಂಟೆಸ್ಟೆಂಟ್ ಈ ಸೀಸನಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಸ್ಟ್ರೈಟ್ ಫಾರ್ವರ್ಡ್, ಕೇರಿಂಗ್, ಜೆನ್ಯೂನ್, ಶಿ ಸ್ಟುಡ್ for her words. Strong player, physical and mentally strong. She always motivates her friends even though they are also contestants. She was always support them and mainly never give up attitude that was claps. So ಅವ್ರು ಹೇಳ್ತಾ ಇದ್ದಾರೆ ಸ್ಟ್ರೈಟ್ ಫಾರ್ವರ್ಡ್, ಕೇರಿಂಗ್, ಜೆನ್ಯೂನ್ ಆ್ಯಂಡ್ ಅವರ ಒಂದು ಮಾತಿಗೆ ಒಂದು ಸ್ಟ್ಯಾಂಡನ್ನು ತಗೊತಿದ್ರು. ಎಲ್ಲೂ ಸಹ ಅವರ ಫ್ರೆಂಡ್ಸ್ನ ಬಿಟ್ಕೊಡ್ತಾ ಇರಲಿಲ್ಲ. ಅವ್ರ ಫ್ರೆಂಡ್ಸ್ ಏನಾದರೂ ಡಿಮೋಟಿವೇಟ್ ಆಗಿದ್ರು ಸಹ ಅವ್ರನ್ನ ಮೋಟಿವೇಟ್ ಮಾಡಿ ಮತ್ತೆ ನಿಲ್ಲಿಸ್ತಾ ಇದ್ರು. ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಈ ಸೀಸನಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಕಂಪ್ಲೀಟ್ ಪ್ಯಾಕೇಜ್ ಆಫ್ ಬಿಗ್ ಬಾಸ್ ಸೀಸನ್ 10 ಆ್ಯಂಡ್ ರೂಲ್ಡ್ ದ ಶೋ ವಿತ್ ಸಿಂಗಲ್. ಸೊ ಅವ್ರು ಹೇಳ್ತಾರೆ ಕಂಪ್ಲೀಟ್ ಪ್ಯಾಕೇಜ್ ಈ ಸೀಸನ್ನಲ್ಲಿ, ಮತ್ತು ಒಬ್ಬಳೇ ಈ ಸೀಸನ್ನ ರೂಲ್ ಮಾಡ್ಕೊಂಬಂದಿರೋ ಅಂಥವಳು, ಈ ಶೋಗೆ ಒಬ್ಬಳೇ ಸಿಂಗಲ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಡಿಸರ್ವ್ಸ್ ಫಸ್ಟ್ ಪ್ಲೇಸ್, ಶಿ ಸ್ಟುಡ್ ಹರ್ ಸೆಲ್ಫ್ ವೆನ್ ಎವರ್ ಟಾರ್ಗೆಟೆಡ್ ಹರ್. ಸೊ ಅವ್ರು ಹೇಳ್ತಿದ್ದಾರೆ ಅವಳನ್ನ ಯಾವಾಗ ಟಾರ್ಗೆಟ್ ಮಾಡ್ತಾಯಿದ್ರು, ಸೊ ಅವಳ ಒಂದು ಸ್ಟ್ಯಾಂಡನ್ನು ತಗೊತಾ ಇದ್ರು, ಅವಳಿಗೋಸ್ಕರ ಸ್ಟ್ಯಾಂಡ್ ತಗೊತಾ ಇದ್ಲು. ಸೊ ಅವಳು ಫಸ್ಟ್ ಪ್ಲೇಸ್ಗೆ ಡಿಸರ್ವ್ ಆಗಿದ್ದಾರೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸ್ಟ್ರೈಟ್ ಫಾರ್ವರ್ಡ್, ಆಲ್ವೇಸ್ ಸ್ಟುಡ್ ವಿತ್ ಅದರ್ಸ್ ಹೂ ಆರ್ ಟ್ರಸ್ಟೆಡ್ ಹರ್, ನೋ ಬ್ಯಾಕ್ ಬಿಚಿಂಗ್, ನೋ ಕನ್ಫ್ಯೂಷನ್ ಇನ್ ವಾಟ್ ಶಿ ಸೇ, ಆನ್ ಫೇಸ್ ಹೆಲ್ದಿ, ಯಾರಿಗೂ ಬಕೆಟ್ ಹಿಡಿಯಲ್ಲ. ಸೊ ಅವ್ರು ಹೇಳ್ತಾರೆ ಯಾರಿಗೂ ಬಕೆಟ್ ಹಿಡಿತಾರಲ್ಲ, ಯಾರಿಗೂ ಹಿಂದೆ ಮಾತಾಡ್ತಾರಲ್ಲ, ಹಿಂದೆ ಚೂರಿ ಹಾಕ್ತಾ ಇರಲಿಲ್ಲ, ಯಾವಾಗಲೂ ಸಹ ಒಂದು ಟ್ರಸ್ಟ್ ಇಡ್ತಾಯಿದ್ದು, ಆ ಒಂದು ಫ್ರೆಂಡ್ಸ್ನ ಟ್ರಸ್ಟಲ್ಲೇ ಉಳಿಸ್ಕೊಂಡು ಹೋಗ್ತಾ ಇದ್ಲು ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಇನ್ಸ್ಪಿರೇಷನ್ ಟು ಸೋ ಮೆನಿ ವುಮೆನ್. ಸೊ ಅವ್ರು ಹೇಳ್ತಾ ಇದ್ದಾರೆ ಈ ಒಂದು ಸಂಗೀತ ಅವರು ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗಿ ನಿಂತಿದ್ದಾರೆ, ಅಂದರೆ ಇನ್ಸ್ಪೈರ್ಡ್ ಆಗಿದ್ದಾರೆ ಹೊರಗಡೆ ಇರೋಂಥ ಹೆಣ್ಣು ಮಕ್ಕಳಿಗೆ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಆ್ಯಸ್ ಪರ್ ಸುದೀಪ್ ಸರ್ ಸೆಡ್, ಶಿ ಈಸ್ ಒನ್ ಆಫ್ ದ ಮೇನ್ ರೀಸನ್ ಆಫ್ ದಿಸ್ ಸೀಸನ್ ಟು ಬಿ ಹಿಟ್. ವಿತೌಟ್ ಹರ್ ದಿಸ್ ಸೀಸನ್ ಈಸ್ ಇನ್ಕಂಪ್ಲೀಟ್. ಐ ಥಿಂಕ್ ದಟ್ಸ್ ಇನಫ್ ಟು ವಿನ್ ದಿಸ್ ಸೀಸನ್. ಸೊ ಅವ್ರು ಹೇಳ್ತಾ ಇದ್ದಾರೆ, ಸುದೀಪ್ ಸರ್ ಹೇಳಿದ್ರು ಈ ಒಂದು ಸಂಗೀತ ಅವರಿಂದನೇ ಈ ಸೀಸನ್ ಇಷ್ಟು ಹಿಟ್ಟಾಗಿರೋಂಥದ್ದು, ಮತ್ತು ಇವರು ಇಲ್ಲದೇ ಇದ್ದಿದ್ದಾರೆ ಈ ಸೀಸನ್ ಇನ್ಕಂಪ್ಲೀಟ್ ಆಗ್ತಾಯಿತ್ತು ಅಂತ ಹೇಳಿದ್ದಾರೆ. ಮತ್ತು ಇಷ್ಟೇ ಸಾಕಲ್ವ ಈ ಸೀಸನಲ್ಲಿ ಅವರು ವಿನ್ ಆಗೋದಕ್ಕೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಶಿ ಈಸ್ ಗುಡ್ ಹ್ಯೂಮನ್ ಬೀಯಿಂಗ್, ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದು, ಸ್ಟ್ರಾಂಗೆಸ್ಟ್ ಗರ್ಲ್. ಸೊ ಅವ್ರು ಹೇಳ್ತಿದ್ರೆ ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿದ್ದಾರೆ, ಮತ್ತು ಒಂದು ಸ್ಟ್ರಾಂಗೆಸ್ಟು ಗರ್ಲ್ ಆಗಿದ್ದಾರೆ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ. ಇಷ್ಟು ಬಿಟ್ಟರೆ ಇನ್ನೇನು ಬೇಕು ಅವ್ರು ವಿನ್ ಆಗೋದಕ್ಕೆ ಅಂತ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಎಲ್ಲೂ ಕಮೆಂಟ್ಸ್ ರಿಮೂವ್ ಮಾಡಲಿಕ್ಕೆ ಇರ್ದಿರಾ ಯಪ್ಪ ಗೊತ್ತಾಗುತ್ತೆ ಎಷ್ಟು ಭಯ ಇದೆ ಅಂತ. ಸೊ ಅವ್ರು ಹೇಳ್ತಿದ್ದಾರೆ ಇಲ್ಲೇ ಗೊತ್ತಾಗುತ್ತೆ
ಎಷ್ಟು ಜನ ಇವ್ರ ಬಗ್ಗೆ ಕಮೆಂಟ್ಸ್ ರಿಮೂವ್ ಮಾಡೋಕ್ಕೆ ಇದ್ದೀರಾ ಅಂತ, ಬಟ್ ಆದರೂ ಸಹ ಇವರೇ ವಿನ್ ಆಗೋದು, ಎಷ್ಟು ಭಯ ಇದೆ ಅಂತ ಅವ್ರ ಬಗ್ಗೆ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಶಿ ಈಸ್ ಫೈಟರ್, ಜೆನ್ಯೂನ್, ಸ್ಟ್ರೈಟ್ ಫಾರ್ವರ್ಡ್, ಸಿಂಗಲ್ ಶೇರ್ನಿ, ಹರ್ ಬೋಲ್ಡ್ನೆಸ್, ಕಾನ್ಫಿಡೆನ್ಸ್, ಸ್ಟ್ಯಾಂಡ್ ಫಾರ್ ಹರ್ ವರ್ಡ್ಸ್, ಟಾಸ್ಕ್ ಮಾಸ್ಟರ್, ಕ್ಲಾರಿಟಿ ಇನ್ ಹರ್ ವರ್ಡ್ಸ್, ಕೇರಿಂಗ್, ಸ್ಪ್ರೆಡ್ ಲವ್, ದೀಸ್ ಆರ್ ಥಿಂಗ್ಸ್ ಮೇಕ್ ಹರ್ ವಿನ್ ದ ಸೀಸನ್. ಶಿ ಡಿಸರ್ವ್ಸ್ ಟು ವಿನ್ ದ ಟ್ರೋಫಿ. ಸೊ ಅವ್ರು ಹೇಳ್ತಿದ್ದಾರೆ, ಫೈಟರ್, ಜೆನ್ಯೂನ್, ಸ್ಟ್ರೈಟ್ ಫಾರ್ವರ್ಡ್, ಸಿಂಗಲ್ ಶೇರ್ನಿ, ಒಂದು ಬೋಲ್ಡ್ನೆಸ್ ಆಗಿರ್ಬೋದು, ಕಾನ್ಫಿಡೆನ್ಸ್ ಆಗಿರ್ಬೋದು, ಒಂದು ಕ್ಲಾರಿಟಿ ಆಗಿರ್ಬೋದು, ಟಾಸ್ಕ್ ಮಾಸ್ಟರ್ ಅವಳು, ಮತ್ತು ಎಲ್ಲ ಕಡೆನೂ ಒಂದು ಲವ್ ಸ್ಪ್ರೆಡ್ ಮಾಡ್ತಾಳೆ. ಸೊ ಅದಕ್ಕೋಸ್ಕರ ಈ ಒಂದು ಸೀಸನ್ ಟ್ರೋಫಿ ವಿನ್ ಆಗೋದಕ್ಕೆ ಎಲ್ಲ ಕ್ವಾಲಿಟೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಬಿಕಾಸ್ ಶಿ ಈಸ್ ಚೇಲ ಆಫ್ ಬಿಗ್ ಬಾಸ್. ಸೊ ಅವ್ರು ಹೇಳ್ತಾರೆ ಈ ಒಂದು ಬಿಗ್ ಬಾಸ್ ಸೀಸನ್ಗೆ ಅವಳು ಚೇಲ, ಅದಕ್ಕೆ ಅವ್ರು ವಿನ್ ಆಗಬೇಕು ಅನ್ನೋ ಥರ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಅವಳು ಅವಳಿಗೋಸ್ಕರ ನಿಂತಿದ್ದಳು, ಯಾರಿಗೂ ಫೇವರ್ ಅಲ್ಲಿ ಅಲ್ಲ. ವೆನ್ ವಿ ಸ್ಟ್ಯಾಂಡ್ ಫಾರ್ ಅವರ್ ಸೆಲ್ಫ್ಸ್ ದ ವಿ ವಿಲ್ ವಿನ್. ಸೊ ಅವ್ರು ಹೇಳ್ತಾರೆ, ನಾವು ಯಾವಾಗ ನಮ್ಮ ಒಂದು ಪರವಾಗಿ ನಿಂತ್ಕೊತೀವೋ ಆವಾಗ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲೂ ಸಹ ಅವಳು ಬೇರೆಯವ್ರಿಗೋಸ್ಕರ ನಿಂತ್ಕೊಂಡಿಲ್ಲ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಶಿ ಡಿಸರ್ವ್ಸ್ ಫಸ್ಟ್ ಟಾಪ್ ಒನ್, ನೋ ಮ್ಯಾಟರ್ಸ್ ವಾಟ್ ಶಿ ಸ್ಟುಡ್ ಬೈ ಹರ್ ವರ್ಡ್ಸ್, ಟಾಸ್ಕ್ ಕ್ವೀನ್, ನೋ ಬ್ಯಾಕ್ ಟಾಕ್, ಓನ್ಲಿ ಆನ್ ದ ಫೇಸ್, one versus all, finally she is a fighter, most deserving woman winner, and she did not played and cards. ಸೊ ಅವ್ರು ಹೇಳಿದ್ರೆ ಯಾವುದೇ ಕಾರ್ಡ್ಗಳನ್ನು ಪೇಯ್ಡ್ ಮಾಡಿಲ್ಲ, ಮತ್ತು ಯಾವುದೇ ಕಾರ್ಡನ್ನು ಇಟ್ಕೊಂಡು ಆಟ ಆಡಿಲ್ಲ, ರಿಯಲ್ ಫೈಟರು, ಮತ್ತು ಎಲ್ಲೂ ಈ ಒಂದು ಟಾಸ್ಕ್ ಕ್ವೀನ್ ಅಂತಲೇ ಹೇಳ್ಬೋದು, ಒನ್ ವರ್ಸಸ್ ಆಲ್ ಅನ್ನೋ ಥರ ಇತ್ತು. ಆದರೆ ಅವಳು ಟಾಪ್ ಒನ್ನಲ್ಲಿರೋದಕ್ಕೆ ಡಿಸರ್ವ್ ಮಾಡಿದ್ದಾಳೆ, ಅಂದರೆ ಎಲ್ಲ ಒಂದು ಅರ್ಹತೆನ ಪಡ್ಕೊಂಡಿದ್ದಾಳೆ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಅವಳಿರೋದಕ್ಕೆ ಬಿಗ್ ಬಾಸ್ ಸೀಸನ್ 10 ಇಲ್ಲ ಅಂದಿದ್ರೆ ವೇಸ್ಟ್ ಸುಮ್ಮನೆ, ಆ್ಯಂಡ್ ಓನ್ಲಿ ಒನ್ ಕಂಟೆಸ್ಟೆಂಟ್ ಈಸ್ ರಿಯಲ್ ಇನ್ ಬಿಗ್ ಬಾಸ್, ಆಲ್ ಆರ್ ಫೇಕ್. ಸೊ ಅವ್ರು ಹೇಳ್ತಾರೆ ಸಂಗೀತ ಒಬ್ಬರೇ ಇಲ್ಲಿ ರಿಯಲ್ ಆಗಿರೋವಂಥದ್ದು, ಇನ್ನೆಲ್ಲರೂ ಸಹ ಫೇಕ್. ಸೊ ಇವರೊಬ್ಬರು ಇರೋದಕ್ಕೋಸ್ಕರ ಈ ಸೀಸನ್ ಇಷ್ಟು ಚೆನ್ನಾಗಿ ಬಂದಿರೋದು, ಇಲ್ಲಾಂದರೆ ವೇಸ್ಟ್ ಆಗ್ತಾಯಿತ್ತು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಡಿಸರ್ವ್ಸ್ to win in this season. Without her, BB Ketan is incomplete, said by Sudeep sir. If she can't win, no one can win in future. Her honesty, her swag and attitude is next level, and personality is good, said by Sudeep sir. All in one package by Sudeep sir. And contestants in the Big Boss season, said by Sudeep sir. Still, what needed to win? Every she is scared, ಸೊ ಶಿ ಹ್ಯಾಸ್ ಟು ವಿನ್. ಸೊ ಅವ್ರು ಹೇಳ್ತಾರೆ, ಸುದೀಪ್ ಸರ್ ಹೇಳಿದ್ದಾರೆ, ಒಬ್ಬ ಪರ್ಸ್ನಾಲಿಟಿಯಲ್ಲಾಗಿರ್ಬೋದು, ಅಥವಾ ಒಂದು ಕೇರಿಂಗಲ್ಲಾಗಿರ್ಬೋದು, ಒಂದು ಸ್ಟ್ರೈಟ್ ಫಾರ್ವರ್ಡಲ್ಲಾಗಿರ್ಬೋದು, ಎಲ್ಲದರಲ್ಲೂ ಸಹ ಒಂದು ಎಲ್ಲ ಪ್ಯಾಕೇಜನ್ನು ಇರುವಂತಹ ಕಂಟೆಸ್ಟೆಂಟ್ ಅಂದರೆ ಸಂಗೀತ. ಸೊ ಇದಕ್ಕಿಂತಲೂ ಬೇರೆ ರೀಸನ್ಸ್ ಬೇಕಾ ಈ ಬಿಗ್ ಬಾಸ್ ಸೀಸನ್ ವಿನ್ ಆಗೋದಕ್ಕೆ? ಒಂದು ವೇಳೆ ಈ ಸೀಸನಲ್ಲಿ ಏನಾದರೂ ಸಂಗೀತ ವಿನ್ ಆಗಲಿಲ್ಲ ಅಂದರೆ ಫ್ಯೂಚರಲ್ಲಿ ಬರುವಂಥ ಸೀಸನ್ಸಲ್ಲಿ ಹೆಣ್ಣು ಮಕ್ಕಳು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಬಂದು, ಆಫ್ಟರ್ ಫಸ್ಟ್ ಸೀಸನ್ ಅಕ್ರಾಸ್ ಆಲ್ ದ ವುಮೆನ್ ಕಂಟೆಸ್ಟೆಂಟ್ಸ್ ಹೂ ಕೇಮ್ ಫಾರ್ ಫೈನಲಿಸ್ಟ್ಸ್ ಓನ್ಲಿ ಒನ್ ವುಮೆನ್ ಆಫ್ಟರ್ ಲಾಂಗ್ ಬ್ಯಾಕ್ ಫೈಂಡ್ ಆ್ಯಂಡ್ ದಟ್ಸ್ ವಾಟ್ ಹರ್ ಎಬಿಲಿಟಿ. ಸೊ ಅವ್ರು ಹೇಳ್ತಾ ಇದ್ದಾರೆ, ಒಂದು ಸೀಸನ್ ಬಿಟ್ಟರೆ ಇನ್ನು ಎಲ್ಲೂ ಸಹ ಅವರು ಯಾವುದೇ ಒಂದು ಸೀಸನಲ್ಲೂ ಹೆಣ್ಮಕ್ಳು ಫೈನಲ್ಗೆ ಬಂದಿದ್ದು ನಾವು ನೋಡಲಿಲ್ಲ. ಸೊ ಇಲ್ಲೇ ಗೊತ್ತಾಗುತ್ತೆ ನಮ್ಮ ಒಂದು ಸಂಗೀತ ಅವ್ರಿಗೆ ಎಷ್ಟು ಎಬಿಲಿಟಿ ಇದೆ ಬಿಗ್ ಬಾಸ್ ಸೀಸನ್ ವಿನ್ ಆಗೋದಕ್ಕೆ, ಅಂದರೆ ಅವರು ಒಂದು ಟ್ರೋಫಿ ಪಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕ್ವಾಲಿಟೀಸ್ ಇದೆ ಅಂತ ನಿಮಗೆ ಗೊತ್ತಾಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದು ನನ್ನ ಕಮೆಂಟ್ಸ್ ಅಲ್ಲ ಗುರು, ಇದು ನಮ್ಮ ಚಾನಲ್ ಕಮೆಂಟ್ಸು ಅಲ್ಲ, ಇದು ನಿಮ್ಗಳ ಅಂದರೆ ಪಬ್ಲಿಕ್ ಯಾವ ಥರ ರಿಯಾಕ್ಟ್ ಮಾಡ್ತಿದ್ದಾರೆ ಸಂಗೀತ ಅವ್ರು ಗೆಲ್ಲೋದ್ರ ಬಗ್ಗೆ, ಗೆಲ್ಲಬೇಕಾ ಬೇಡ ಅನ್ನೋದ್ರ ಬಗ್ಗೆ ಯಾವ ಥರ ಡಿಸ್ಕಷನ್ಸ್ ನಡೀತಾ ಇದೆ ಪಬ್ಲಿಕ್ಕಲ್ಲಿ ಅನ್ನೋ ಥರ ಇಲ್ಲಿ ಬಂದಿರೋಂಥ ಕಮೆಂಟ್ಸ್. ಸೊ ನನ್ನ ಪ್ರಕಾರ ಹೇಳೋದಾದರೆ ಸಂಗೀತ ಅವರು ಎಲ್ಲೂ ಸಹ ಒಂದು ಫ್ರೆಂಡ್ಶಿಪ್ಪಲ್ಲಿ ಯಾರನ್ನೂ ಬಿಟ್ಕೊಡ್ತಾ ಇರಲಿಲ್ಲ, ಒಂದು ಅಕ್ಕ ತಮ್ಮನ ಬಾಂಡಿಂಗಲ್ಲೂ ಸಹ ಎಲ್ಲೂ ಬಿಟ್ಕೊಡ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಮನಸ್ತಾಪಗಳು ಬರುತ್ತೆ, ಮತ್ತು ಆ ಮನಸ್ತಾಪಗಳನ್ನ ಸರಿ ಮಾಡಿಕೊಂಡು ಮತ್ತೆ ಒಂದು ಮಿಂಗಲಾಗಿ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಅವ್ರಿಗೆ ಒಂದು ಸ್ವಲ್ಪ
ತಾಳ್ಮೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಎಲ್ಲ ಒಂದು ಕಡೆಯಲ್ಲಿ, ಎಲ್ಲ ಒಂದು ಫ್ರೆಂಡ್ಶಿಪ್ಪಲ್ಲೂ ಅಷ್ಟೆ. ಬಟ್ ಅದನ್ನು ಸಹ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ತಿಳ್ಕೊಂಡು ಅವ್ರು ಅದನ್ನು ಚೇಂಜ್ ಮಾಡಿಕೊಂಡ್ರು. ಮತ್ತು ಎಲ್ಲೂ ಸಹ ಯಾರು ಇಲ್ಲದೆ ಯಾರು ಝೀರೋ ಅಲ್ಲ ಅನ್ನೋದನ್ನು ಪ್ರೂವ್ ಮಾಡಿದ್ರು. ಕೆಲವೊಂದು ಸರಿ ಹೇಳ್ತಿರೋ ಸಂಗೀತ ಅವರು ಇವ್ರು ಇಲ್ಲದೆ ಝೀರೋ ಆಗ್ಬೋದು, ಅವ್ರು ಇಲ್ಲದೆ ಝೀರೋ ಆಗ್ಬೋದು ಅಂತ. ಬಟ್ ಅವರೆಲ್ಲೂ ಸಹ ನಾನು ಯಾರು ಇಲ್ಲದೇನೂ ಝೀರೋ ಅಲ್ಲ, ನಾನು ಬಂದಿರೋದು ಸಿಂಗಲಾಗಿ, ನಾನು ಆಡಬೇಕಾಗಿರೋದು ಸಿಂಗಲ್, ನಾನು ಗೆಲ್ಲಬೇಕಾಗಿರೋದು ಸಿಂಗಲ್ ಆಗಿ ಅನ್ನೋ ಥರ ಹೇಳ್ತಾಯಿದ್ರು. ಮತ್ತು ಅವ್ರು ಇನ್ನೊಂದು ಮಾತನ್ನು ಹೇಳ್ತಾಯಿದ್ರು, ನಾನು ಇಲ್ಲಿಗೆ ಬಂದಿರೋದು ಬೇರೆಯವ್ರನ್ನ ಗೆಲ್ಸೋದಕ್ಕಲ್ಲ, ನಾನು ಗೆಲ್ಲೋದಕ್ಕೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನಿಜವಾಗ್ಲೂ ಒಬ್ಬ ಕಂಟೆಸ್ಟೆಂಟ್ಸ್ ಗೆಲ್ಲಬೇಕು ಅಂದರೆ ಈ ಒಂದು ಕ್ವಾಲಿಟೀಸ್ ಇರಲೇಬೇಕು. ಒಂದು ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋದು, ಒಂದು ಪರ್ಸ್ನಾಲಿಟಿಯನ್ನು ಇಟ್ಕೊಳ್ಳೋದು, ಮತ್ತು ಒಂದು ಕೇರಿಂಗ್ ಆಗಿರ್ಬೋದು, ಒಂದು ವ್ಯಕ್ತಿತ್ವವನ್ನು ಕಾಪಾಡ್ಕೊಂಡು ಹೋಗೋದಾಗಿರ್ಬೋದು. ಈ ಥರ ಒಂದು ಕ್ವಾಲಿಟೀಸ್ ಇದ್ದರೆ 100% ಬಿಗ್ ಬಾಸ್ ಸೀಸನ್ ವಿನ್ ಆಗ್ಬೋದು. ಟಾಸ್ಕ್ ಮಾಸ್ಟರ್ ಅಂತಲೇ ಕರಿಬೋದು ಈ ಒಂದು ಸೀಸನಲ್ಲಿ ಸಂಗೀತ ಅವರನ್ನು. ಯಾಕಂದರೆ ಒಂದು ಟಾಸ್ಕ್ ಅಂತ ಬಂದಾಗ ಹುಡುಗರಿಗೆ ಸರಿ ಸಮಾನವಾಗಿ ನಿಂತ್ಕೊಂಡು ಕಾಂಪೀಟ್ ಮಾಡ್ತಾಯಿದ್ರು. ಸೊ ಕಾಂಪೀಟ್ ಮಾಡೋದಲ್ದಿರ ಅದರಲ್ಲಿ ವಿನ್ ಸಹ ಆಗಿದ್ದಾರೆ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಇನ್ನು ಈ ಒಂದು ಸೀಸನಲ್ಲಿ ವುಮೆನ್ ವಿನ್ ಆಗೋದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಡೀ ಸೀಸನಲ್ಲಿ ಒಂದು 10 ಸೀಸನ್ಸಲ್ಲಿ ಒಂದು ಸೀಸನಲ್ಲಿ ಶ್ರುತಿ ಮೇಡಮ್ ಬಿಟ್ಟರೆ ಈಗ ಈ ಸೀಸನಲ್ಲಿ ಸಂಗೀತ ಅವರು ಫೈನಲ್ಗೆ ಹೋಗಿರೋವಂಥದ್ದು. ಸೊ ಎಲ್ಲೋ ಒಂದು ಲಕ್ಷಣಗಳು ಎದ್ದು ಕಾಣಿಸ್ತಾ ಇದ್ದಾವೆ ವಿನ್ ಆಗುವಂಥ ಚಾನ್ಸಸ್ ಎಲ್ಲ. ನಿಮ್ಮ ಪ್ರಕಾರ ಸಂಗೀತ ಅವರು ವಿನ್ ಆಗಬೇಕಾ ಬೇಡವಾ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.